ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಮಹಿಳಾ ಸಂಘಟನೆಗಳ ವಿರೋಧದ ನಡುವೆಯೂ ರಾಜ್ಯದಲ್ಲಿ ಖಾಲಿ ಅಥವಾ ಲಭ್ಯ ಇರುವ ಮದ್ಯದಂಗಡಿಗಳ ಸನ್ನದುಗಳ ಈ ಹರಾಜಿಗೆ ಅಬಕಾರಿ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಡಿಸೆಂಬರ್ 22ರಂದು ಬಿಡ್ದಾರರ ನೋಂದಣಿ ಪ್ರಾರಂಭ ಆಗಲಿದೆ. ಡಿಸೆಂಬರ್ 23ರಿಂದ ಜನವರಿ 7ರವರೆಗೆ ಸಂಭಾವ್ಯ ಬಿಡ್ದಾರರಿಗೆ ಹಾಗೂ ಜಿಲ್ಲಾ ಈ ಹರಾಜು ನೋಡಲ್ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತೆ. ಜನವರಿ 13ರಿಂದ 20ರವರೆಗೆ ನೇರ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ರಬ್ಬರ್ ಟೀ ಮತ್ತು ಕಾಫಿ ಎಸ್ಟೇಟ್ಗಳ ನಿರ್ಮಾಣಕ್ಕಾಗಿ ರಾಜ್ಯದಲ್ಲಿ ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡಲಾಗಿದ್ದ ಒಟ್ಟು 3519.52 ಹೆಕ್ಟೇರ್ ಅರಣ್ಯ ಭೂಮಿ ಮರುವಶಕ್ಕೆ ಸರ್ಕಾರ ಕಾರ್ಯಪಡೆ ರಚಿಸಿದೆ. ವಿವಿಧ ಉದ್ದೇಶಗಳಿಗಾಗಿ ಅರಣ್ಯ ಜಮೀನುಗಳನ್ನು ಗುತ್ತಿಗೆ ನೀಡಿರುವ ಪ್ರಕರಣಗಳ ಪರಿಶೀಲನೆ, ಗೇಣಿ ವಸೂಲಿ, ಇಲಾಖೆಗೆ ಅರಣ್ಯ ಪ್ರದೇಶಗಳನ್ನು ಹಿಂಪಡೆಯುವುದು ಈ ಕಾರ್ಯಪಡೆಯ ಹೊಣೆಗಾರಿಕೆಯಾಗಿದೆ. ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ. 4 ರಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡುವ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಭಾನುವಾರ ರಾಜ್ಯದಾದ್ಯಂತ ಚಾಲನೆ ಸಿಗಲಿದೆ. 62.40 ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದ್ದು, ಒಟ್ಟು 33,258 ಬೂತ್ಗಳನ್ನು ಆರೋಗ್ಯ ಇಲಾಖೆ ಗುರುತಿಸಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಮೊಟ್ಟೆಯಲ್ಲಿ ಯಾವುದೇ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿಲ್ಲ ಅಂತ ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ದೇಶದಲ್ಲಿರುವ ಮೊಟ್ಟೆಗಳು ಮಾನವನ ಸೇವನೆಗೆ ಸುರಕ್ಷಿತ ಆಗಿದೆ. ಕ್ಯಾನ್ಸರ್ ಕಾರಕ ಅಂಶಗಳಿವೆ ಅಂತ ಆರೋಪಿಸುವ ವರದಿಗಳು ವೈಜ್ಞಾನಿಕ ಆಧಾರ ಹೊಂದಿಲ್ಲ ಅಂತ ಪ್ರಾಧಿಕಾರ ಹೇಳಿದೆ. ಈ ಸುದ್ದಿಗೆ ಮನೆ ಮಾತು ನೋಡಿ. ಬಾಂಗ್ಲಾದೇಶದಲ್ಲಿ ಹಿಂದೂ ವ್ಯಕ್ತಿಯೊಬ್ಬನನ್ನ ಸಜೀವವಾಗಿ ಸುಟ್ಟು ಕೊಂದ ಪ್ರಕರಣ ಸಂಬಂಧ 7 ಜನರನ್ನ ಬಂಧಿಸಿರುವುದಾಗಿ ಮಧ್ಯಂತರ ಸರ್ಕಾರ ಹೇಳಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ರೈಲು ಹಳಿ ದಾಟ್ತಾ ಇದ್ದಂಥ ಆನೆಗಳ ಹಿಂಡಿಗೆ ಸೈರಂಗ್ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದ ಪರಿಣಾಮ 8 ಆನೆಗಳು ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಅಸ್ಸಾಂನ ನಾಂಗವ್ ಜಿಲ್ಲೆಯಲ್ಲಿ ಶನಿವಾರ ಸಂಭವಿಸಿದೆ. ದುರಂತದಲ್ಲಿ ಮರಿ ಆನೆಯೊಂದು ಗಾಯಗೊಂಡಿದೆ. ಈ ದುರ್ಘಟನೆ ಬಳಿಕ ಈಶಾನ್ಯ ಭಾರತದ ರೈಲುಗಳ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಸೌದಿ ಅರೇಬಿಯಾದಲ್ಲಿ ಪಾಕಿಸ್ತಾನಿ ಪ್ರಜೆಗಳಿಂದ ಸಂಘಟಿತ ಭಿಕ್ಷಾಟನೆ ನಡೀತಾ ಇರುವ ಬಗ್ಗೆ ಸೌದಿ ಸರ್ಕಾರ ಎಚ್ಚರಿಕೆಯನ್ನು ನೀಡಿದ್ದು, ಸಾವಿರಾರು ಭಿಕ್ಷುಕರನ್ನ ಗಡೀಪಾರು ಮಾಡ್ತಾ ಇದೆ. ಪಾಕಿಸ್ತಾನದಿಂದ ಪ್ರಯಾಣಿಸುವಂತಹ ಅನೇಕ ಜನರು ಭಿಕ್ಷಾಟನೆ ಮತ್ತಿತರ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಬಗ್ಗೆ ಪಶ್ಚಿಮ ಏಷ್ಯಾದ ಅನೇಕ ದೇಶಗಳು ಕಳವಳ ವ್ಯಕ್ತಪಡಿಸ್ತಾ ಇದೆ. ಯುಎಇಯಲ್ಲೂ ಪಾಕ್ ಭಿಕ್ಷುಕರ ಹಾವಳಿ ಮಿತಿ ಮೀರ್ತಾ ಇದೆ. ಈ ಕುರಿತ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ. ಡ್ರ್ಯಾಗನ್ ರಾಷ್ಟ್ರ ಚೀನಾ ಪ್ರವಾಸಿ ದೇಶವೂ ಹೌದು. ಈ ಬೃಹತ್ ರಾಷ್ಟ್ರದಲ್ಲಿ ಪ್ರವಾಸೋದ್ಯಮ ಬೇರು ಎಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದೆ, ಏನೆಲ್ಲ ಆಕರ್ಷಣೆಗಳಿವೆ, ಈ ಕುರಿತ ಪ್ರವಾಸ ಕಥನಕ್ಕೆ ವಿಜಯ ವಿಹಾರ ಓದಿ. ಮುಂದಿನ ವರ್ಷ T20 ವಿಶ್ವಕಪ್ಗೆ ಸೂರ್ಯಕುಮಾರ್ ಸಾರಥ್ಯದ ಅತಿಥೇಯ ಭಾರತ ತಂಡವನ್ನು ಶನಿವಾರ ಪ್ರಕಟಿಸಲಾಗಿದ್ದು, ಕೊನೆ ಹಂತದಲ್ಲಿ 2 ಪ್ರಮುಖ ಬದಲಾವಣೆ ಮಾಡಿರುವುದು ಅಚ್ಚರಿ ತಂದಿದೆ. ಕಳೆದ ಏಷ್ಯಾ ಕಪ್ನಿಂದ T20 ತಂಡದ ಉಪನಾಯಕರಾಗಿದ್ದ ಏಕದಿನ ಟೆಸ್ಟ್ ತಂಡಗಳ ನಾಯಕ ಶುಭಮನ್ ಗಿಲ್ ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ವಿಶ್ವಕಪ್ ತಂಡದಿಂದ ಕೋಕ್ ಪಡೆದಿದ್ದಾರೆ. ದೇಶೀಯ ಚುಟುಕು ಕ್ರಿಕೆಟ್ನಲ್ಲಿ ಮಿಂಚಿದ ಇಶಾನ್ ಕಿಶನ್ ಮತ್ತು ರಿಂಕು ಸಿಂಗ್ ತಂಡಕ್ಕೆ ಮರಳಿದ್ದಾರೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಪ್ರತಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಯ ಜೊತೆಗೆ ಚಿತ್ರರಂಗವು ಬಾಕ್ಸ್ ಆಫೀಸ್ ಹಬ್ಬ ಆಚರಿಸುವುದು ಸಾಮಾನ್ಯ. ಸಿಗುವ ಸಾಲು ರಜೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಚಿತ್ರತಂಡಗಳು ತಾ ಮುಂದು ಅಂತ ಮೊದಲೇ ರಿಲೀಸ್ ದಿನಾಂಕ ಘೋಷಿಸಿ ಬಿಡುತ್ತೆ. ಆದರೆ ಈ ವರ್ಷ ಹಿಂದಿನ ವರ್ಷಗಳಿಗಿಂತ ಚಿತ್ರಗಳ ನಡುವಿನ ಬಾಕ್ಸ್ ಆಫೀಸ್ ಹಗ್ಗ ಜಗ್ಗಾಟ ಕೊಂಚ ಹೆಚ್ಚಿರಲಿದೆ. ಅದಕ್ಕೆ ಕಾರಣ ಕನ್ನಡದಲ್ಲಿ ಬಹು ನಿರೀಕ್ಷಿತ 45 ಮತ್ತು ಮಾರ್ಕ್ ಚಿತ್ರಗಳು ತೆರೆಗೆ ಬರಲಿದ್ದು, ಜೊತೆಗೆ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂನಲ್ಲೂ ಹಲವು ಸಿನಿಮಾಗಳು ರಿಲೀಸ್ ಆಗಲು ಸಿದ್ಧತೆ ನಡೆಸಿವೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ. ವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.